ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮೂವಿನೇ ರಿಲೀಸ್ ಆಗಿದ್ದು ಜುಗಲ್ಬಂದಿ. ತುಂಬ ಖುಷಿ ಇದೆ, ಯಾಕಂದರೆ ಮೂವಿ ಶುರುವಾಗಿ ಆದಾಗಿಂದ ಮುಗಿಯೋ ತನಕ ಆಡಿಯನ್ಸ್ ಅಂದರೆ ನಮ್ಮವರೇ, ಅವ್ರು ಬೇರೆ ಯಾರಲ್ಲ, ಅಸಿಸ್ಟೆಂಟ್ ಅಸೋಸಿಯೇಟ್ಗಳು. ಯಾಕಂದರೆ ಪ್ರತಿಯೊಂದು ಮೂವಿ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವುದು ಹಾಲಿವುಡ್ ಮೂವಿ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಕನ್ನಡ ಮೂವಿ, ತೆಲುಗು, ತಮಿಳು, ಹಿಂದಿ ಯಾವುದೇ ಇರ್ಬೋದು, ಚರ್ಚೆ ಮಾಡುವಂಥ ಆಡಿಯನ್ಸ್ ನೋಡ್ತಿದ್ರು. ಯಾಕಂದರೆ ಪ್ರತಿಯೊಂದು ಕ್ಷಣ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ವಿ. ಅವ್ರ ರಿಯಾಕ್ಷನ್ಸ್ ತುಂಬ ಅದ್ಭುತವಾಗಿತ್ತು ಕೊನೆ ತನಕ. ಸೊ ಆವಾಗ ಅನಿಸ್ಬಿಡ್ತು ನಾವೆಲ್ಲೋ ಗೆದ್ವಿ ಅಂತ ಹೇಳ್ಬಿಟ್ಟು. ಸೊ ಹೊಸ ಕಲಾವಿದ ಸಂತೋಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಿವಾಕರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಯಾಕಂದರೆ ಕತೆ ಹೇಳಬೇಕಾದ್ರೆ ನಾನು ತುಂಬ ಫಿದಾ ಆಗಿದೆ. ಸೊ ಅದಕ್ಕೆ ನಾನು 100% ಕೊಟ್ಟಿದ್ದೆ, ಅವ್ರಿಗೋಸ್ಕರ ಕೊಟ್ಟಿದ್ದು. ಅವ್ರ ಡೈಲಾಗ್ ಆಗಿರ್ಬೋದು, ಡೈರೆಕ್ಷನ್ ಮಾಡಿದಂಥ ರೀತಿ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ಗೆದ್ದಿದ್ದಾರೆ. ನನಗಂತೂ ಮೂವಿ ತುಂಬ ಖುಷಿ ಆಯಿತು. ಒಂದು ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಹುಡುಗಿ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ಮಾತುಕತೆ ಆಗಿರ್ಬೋದು, ಅದು ಅಥವಾ ಇನ್ನು ಬೇರೆಯವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ನಿಂತ್ಕೊಂಡು ಮಿರಾಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಒಂದು ಮೂವಿ ಧೈರ್ಯಂ ಸರ್ವತ ಸಾಧನಂಗೆ PVR, ಐನಾಕ್ಸ್, ಸಿನಿಪೊಲಿಸ್ ಯಾವುದು ಕೂಡ ಒಂದು ಶೋನ ಕೊಟ್ಟಿರಲಿಲ್ಲ. ಆದರೆ ನಾಳೆ ರಿಲೀಸ್ ಆಗ್ತಿರುವಂಥ ನಮ್ಮ ಜುಗಲ್ಬಂದಿಗೆ ಮಿರಾಜ್ ಅವರು ಇವ್ರು ಕರೆದು ಹೊಸ ಕನ್ನಡ ಮೂವಿಗೆ ಫ್ರೀಯಾಗಿ ಇಲ್ಲಿ ಶೋ ಮಾಡಿ ನಿಮ್ಮ ಹುಡುಗರಿಗೆ ಅಂತ ಇಂಡಸ್ಟ್ರಿ ಹುಡುಗರಿಗೆ ತೋರಿಸಿ ಅಂತ ಹೇಳ್ಬಿಟ್ಟು ಕರೆದುಬಿಟ್ಟು ಒಂದು ಶೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ಥ್ಯಾಂಕ್ಸ್ ಮಿರಾಜ್ ಸಿನಿಮಾಸ್. ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾಳೆ ನಮ್ಮ ಜುಗಲ್ಬಂದಿ ಮೂವಿ ರಿಲೀಸ್ ಆಗ್ತಿದೆ ಕರ್ನಾಟಕದ ಬೇರೆ ಕಡೆಯೆಲ್ಲ. ಸೊ ಎಲ್ಲಿ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಮೂವಿನ ನೋಡಿ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೋಗ್ಬೋದು ಅಂತ ಜೋಶಿ ಬಂದ್ಬಿಟ್ರಿ ನೀವು. ಕೇಳೋಣ ಅಂತ ಬಂದ. ಕೇಳಿ, ನೀವು ಕ್ವಶನ್ ಕೇಳ್ಬಿಡಿ. ಇವತ್ತು ಡೈರೆಕ್ಷನ್ ತಂಡದವ್ರು ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಮಾತುಗಳಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಜುಗಲ್ಬಂದಿ ಸಿನಿಮಾ ಮತ್ತು ನಿರ್ದೇಶನ ತಂಡದಲ್ಲಿರೋ ಅವ್ರಿಗಿರೋ ಸಿನಿಮಾ ಪ್ರೇಮ. ಇಲ್ಲಿ ನಿರ್ದೇಶಕ, ನಿರ್ಮಾಪಕ ಎಲ್ಲ ನೆಪ. ಅವರು ಮತ್ತು ಸಿನಿಮಾ ಸಂಬಂಧ ಅಷ್ಟೇ. ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಾಳೆ ಸಿನಿಮಾ ರಾಜ್ಯಾದ್ಯಂತ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ರಿಲೀಸ್ ಮಾಡ್ಕೊತಿದ್ದೀವಿ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಜುಗಲ್ಬಂದಿನ ಹೋಗಿ ನೋಡಿ. ಜುಗಲ್ಬಂದಿ ನಿಮ್ಮ ಜೊತೆ ಸಂವಾದ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ ಸಿನಿಮಾ, ಜುಗಲ್ಬಂದಿ ಸಿನಿಮಾ ನಿಮ್ಮನ್ನು ಕಾಡುತ್ತೆ, ಪಾತ್ರಗಳು ಕಾಡ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರೂ ಕ್ಯಾಮ್ರಾ ಸಿನಿಮಾ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಬಟ್ ನಿಮಗೆ ಪರ್ಸ್ನಲಾಗಿ ಬಿಹೈಂಡ್ ದಿ ಕ್ಯಾಮ್ರಾ ಯಾರು ಬಂದು ಏನು ಹೇಳೋದು, ಪ್ಲಸ್ ನೆಗೆಟಿವ್ ಎಲ್ಲ ಸೇರಿ? ನನಗೆ ತುಂಬ ಜನ ಏನು ಹೇಳ್ದೇನೆ ಹೋಗ್ಬಿಟ್ಟಿದ್ದಾರೆ. ಅದು ನನಗೆ ಯಾವಾಗಲೂ ಕಾಡುತ್ತೆ. ನೆಗೆಟಿವ್ ಹೇಳಬೇಕು ಇಲ್ಲ ಪಾಸಿಟಿವ್ ಹೇಳಬೇಕು, ಸುಮ್ಮನೆ ಎದ್ದೋಗ್ಬಿಡ್ತಾರಲ್ಲ, ಅದು ಅಲ್ಟಿಮೇಟ್ ಸೋಲು ಅದು, ಅಥವಾ ಅಲ್ಟಿಮೇಟ್ ಗೆಲುವು ಅದು. ಅವರು ಸಿನಿಮಾ ಸುಮ್ಮನಿರಿಸ್ತಾ ಅಥವಾ ಅವರೇ ಸುಮ್ಮನಾದ್ರೆ ಅದು ನನಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಬಟ್ ನನಗೆ ತೆಲುಗುವಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಪೀಪಲ್ ಮೀಡಿಯಾದವ್ರು ಹೇಳಿದರು, ತುಂಬ ಕ್ರಾಫ್ಟಿಂಗು ಸೂಪರಾಗಿ ಕೆಲಸ ಮಾಡಿದಿರಿ, ಬಜೆಟ್ ಸಿನಿಮಾ. ಆಮೇಲೆ ಈ ಸಿನಿಮಾ ಕನ್ನಡದಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಈ ಎಮೋಷನ್ಸು. ಆಮೇಲೆ ಈ ಸಿನಿಮಾ ನೋಡಿದಾಗ ನನ್ನ ತಂದೆ 3,000 ರೂಪಾಯಿ ದುಡ್ಡು ಕೊಟ್ಟರು. ಈ ಸಿನಿಮಾ ಫಸ್ಟ್ ಟಿಕೆಟ್ ದುಡ್ಡು 3,000. ನಮ್ಮಪ್ಪ ಕಣ್ಣಲ್ಲಿ ನೀರು ತುಂಬ್ಕಂತ, ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಅವರು ಸ್ವಲ್ಪ ಅಳಬ್ರು. ಬಟ್ ನಮ್ಮ ಸಿನಿಮಾ ನೋಡಿ ನಮ್ಮಪ್ಪ 3,000 ದುಡ್ಡು ಕೊಟ್ಟಿದ್ದಾರೆ. ಅದೇ ನನ್ನ ದೊಡ್ಡ ಗೆಲುವು. ಅದಾದಮೇಲೆ ಇನ್ನೂ ನಮ್ಮ ತಾಯಿ ಸಿನಿಮಾ ನೋಡಿಲ್ಲ, ಅವರು ನಾಳೆ ನೋಡ್ತಾರೆ. ನಿಮ್ಗೇನು ಅನ್ನಿಸ್ತು ಅಂತ ನೀವು ಹೇಳ್ಬೇಕು. ಸರ್, ನನಗೆ ಒಂದು ಜಜ್ಮೆಂಟ್ ಬೇಕಿತ್ತು. ಅಂದರೆ ಎರಡು ಕಾರಲ್ಲಿ ಅವ್ರದ್ದು ಏನಾಯಿತು, ನನಗೆ ಕೊಡೋಕ್ಕಿತ್ತು, ಇನ್ನೊಂದು ಏನಾಯಿತು ಅಂದರೆ ಈಗ ಅದು ಎಲ್ಲಿ ಸ್ಟಾರ್ಟ್ ಆಗಿತ್ತು ಎಲ್ಲ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ಅವನು ಮನೆಗೆ ಬಂದಮೇಲೆ ಅವನ್ನ ಬಿಟ್ಬಿಡ್ತಾನೆ. ಮನೇಲಿ ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವ್ನಿಗೇನು ಬೇಕಾಗಿತ್ತು ಅದು ಸಿಕ್ಬಿಡ್ತು. ಹುಡುಗ ಏನಿದೆಯಲ್ಲ, ಹುಡುಗ ತುಂಬ ಪ್ಯೂರಾಗಿ ಲವ್ ಮಾಡಿರ್ತಾನೆ, ಅವ್ನು ಹುಡುಗ ಲವ್ ಪಡ್ಕೋತಾನೆ. ಆಮೇಲೆ ಅಷ್ಟೇ. ಸರ್, ಸೆಂಟಿಮೆಂಟ್ ಅನಿಸಿದ ಮುಂಚೆ ನಿಮಗೆ ವರ್ಕೌಟ್ ಆಗುತ್ತೆ. ಯಾಕೆ ನೋಡಿದ್ರೆ ನಾನು ಕೂಡ ತುಂಬ ಜನ ಹತ್ತಿರು ಎಲ್ಲ ನನಗೆ ನೀರು ಹಾಕೋದು ಅನಿಸಿದ ಮುಂಚೆನೇ ಇದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅಂದರೆ ನಾನು ಕಣ್ಣೀರು ತರಿಸ್ಬೇಕು ಆ ಥರದ್ದೇನು ಇಂಟೆನ್ಷನ್ ಇರಲಿಲ್ಲ. ಬಟ್ ಎಫೆಕ್ಟಿವ್ ಆಗಿ ಹೇಳಬೇಕು ಅಂತ, ಅಂದರೆ ವಿಷಯ ಹೊಸ್ದಿರುತ್ತಲ್ಲ, ಆ ಹೇಳೋ ರೀತಿ ಹೊಸ್ದಿರುತ್ತಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಹೇಳೋಣ ಅಂತ ಹೇಳಿದ್ದೀನಿ. ಬಟ್
ನಾನು ಎಮೋಷ್ನಲ್ ಆಗಿದ್ದೀನಿ ಸಿನಿಮಾ ಆಡಿಯನ್ಸ್ ಜೊತೆ ಎಲ್ಲ ನೋಡಿದಾಗ. ಅಂದರೆ ಮೇಡಮ್ ಅವ್ರ ಪರ್ಫಾರ್ಮೆನ್ಸು ಮತ್ತು ಮ್ಯೂಸಿಕ್ಕು ನಮಗೆ ಚೆನ್ನಾಗಿ ವರ್ಕೌಟ್ ಆಗಿದೆ ಅಲ್ಲಿ. ಬಟ್ ಎಮೋಷ್ನಲ್ ಆಗಿದ್ದಾರೆ, ಖುಷಿ ಇದೆ, ವರ್ಕ್ ಆಗಿದೆ, ಆ ಥರ ವರ್ಕ್ ಆಗಿದೆ. ನಾಳೆಯಿಂದನೇ ಸಿನಿಮಾ ರಿಲೀಸು ವೀರೇಶಲ್ಲಿ. ಸೊ ಇಷ್ಟೆಲ್ಲ ಮಾಡಿದ ಹೇಳ್ತಾ ವರ್ಕೌಟ್ ಅಂತ ಅನಿಸುತ್ತೆ. ವೀರೇಶಲ್ಲಿ ಸಿನಿಮಾ ನೋಡೋಕ್ಕೆ ಬಂದರೆ ಇಷ್ಟು ವರ್ಷ ನಾವು ಯಾರ್ಯಾರಿಗೋ ಕೃತಜ್ಞತೆ ಸಲ್ಲಿಸ್ಬಿಟ್ಟಿದ್ದೀವಿ. ಜುಗಲ್ಬಂದಿ ಚಿತ್ರತಂಡ 40 ಅಡಿ ಕಟೌಟ್ ಆಗಿದೆ ಪ್ರೇಕ್ಷಕರದು. ಸಿನಿಮಾ ಇಂಡಸ್ಟ್ರಿ ಇವತ್ತು ನಿಂತಿದೆ ಅಂತಂದರೆ ಸಿನಿಮಾ ನೋಡಿರೋರಿಂದ. ಅದಕ್ಕೆ ನಾನು ಸಿನಿಮಾದಲ್ಲಿ ಯಾರ್ದು ಕಟೌಟ್ ಹಾಕಿಲ್ಲ, ಪ್ರೇಕ್ಷಕ ಅಂತ 3 ಫಾಂಟ್ ಹಾಕಿದ್ದೀನಿ. ಇಷ್ಟು ವರ್ಷ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿದ್ದೆ ಅವ್ರ ಸಿನಿಮಾ ಹಿಂದೆಯಿಂದ ನೋಡ್ಕೊ ಬಂದಿದ್ದಕ್ಕೆ. ಹಂಗಾಗಿ ನಾನು ಅವ್ರಿಗೂ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅವ್ರಿಗೆ ಕಟೌಟ್ ಹಾಕಿದ್ದೀನಿ. ಅವರು ಸಿನಿಮಾ ನೋಡೋಕ್ಕೆ ಬರ್ತಾರೆ, ನೀವು ಬನ್ನಿ. ಆಮೇಲೆ ಮಿರಾಜ್ ಸಿನಿಮಾ ಬಗ್ಗೆ ಹೇಳಬೇಕು. ನಾನು ಈ ಸಿನಿಮಾ ಟ್ರೇಲರು ಫಸ್ಟ್ ಒಂದು ಕಟ್ ಮಾಡಿದ್ದೆ. ಆಗ ಇವ್ರಿಗೆ ಕಂಟೆಂಟ್ ಇಷ್ಟ ಆಗಬೇಕು, 100% ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಜುಗಲ್ಬಂದಿ ಉದಾಹರಣೆ. ಇವತ್ತು ನಾನು ಒಂದು 200 ಜನನ ಸೇರಿಸಿ ಅಸಿಸ್ಟೆಂಟ್ ಡೈರೆಕ್ಟ್ರು ಶೋ ಮಾಡಿದ್ದೀನಿ ಅಂತಂದರೆ ಅವ್ರಿಗಿರೋ ಸಿನಿಮಾ ಪ್ರೀತಿ, ಅವ್ರಿಗಿರೋ ಕನ್ನಡ ಸಿನಿಮಾ ಪ್ರೀತಿ. ಈ ಮೂಲಕ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ರಾಜು ಅಂತ ಅಂದ್ಬಿಟ್ಟು ಇಲ್ಲಿ ಇನ್ಚಾರ್ಜು, ಅವರು ತುಂಬ ಕೋಪ್ರೇಟಿವ್ ಆಗಿ ನಮಗೆ ಈ ಶೋ ಯಶಸ್ವಿ ಆಗೋಕ್ಕೆ ಸಹಕಾರ ಮಾಡಿದ್ದಾರೆ. ಮಿರಾಜ್ ಸಿನಿಮಾ ದೊಡ್ಡ ಬೆನ್ನೆಲುಬು. ದಯವಿಟ್ಟು ಮಾಧ್ಯಮದವರು ಮತ್ತು ಮಿರಾಜ್ ಸಿನಿಮಾದವರು ಹಿಂಗೆ ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಮಿರಾಜ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ಭಾಗದವರು ಆರಾಮಾಗಿ ಬಂದು ಒಳ್ಳೆ ಫ್ಯಾಮಿಲಿ ಬಂದು ನೋಡೋಂಥ ಜಾಗ. ಎಲ್ಲರೂ ಮಿರಾಜ್ ಸಿನಿಮಾಗೆ ಒಂದ್ಸರಿ ವಿಸಿಟ್ ಮಾಡಿ, 100% ಇಷ್ಟ ಆಗುತ್ತೆ. ಥ್ಯಾಂಕ್ ಯು.